ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಆಲ್ ಅಬೌಟ್ ಕಾರಂಜಿ ಲೇಕ್. ಸೊ ಕಾರಂಜಿ ಲೇಕ್ನ ನಾನು ನನ್ನ ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿದೆ. ಸೊ ಹೋಗೋಣ, ಅಲ್ಲಿ ಮೀಟ್ ಆಗ್ತೀವಿ. This is the entrance of Karanji Lake. ಕಾರಂಜಿ ಕೆರೆಗೆ ಬಂದಿದ್ದೀವಿ. ವೆಲ್ಕಮ್ ಟು ಕಾರಂಜಿ ಲೇಕ್. ಸೊ ಇಲ್ಲಿಗೆ ಎಂಟ್ರಿ ಫೀ ಕೂಡ ಇದೆ. ಎಂಟ್ರಿ ಫೀ ಫರ್ ಹೆಡ್ 50 ರೂಪೀಸ್ ಆಗುತ್ತೆ. ಹಾಯ್ ಮಾಡಿಸು. ದೊಡ್ಡಾನೆ ಚಿಕ್ಕಾನೆ, ಇದು ಮರಿಯಾನೆ. ಸೊ ಇಲ್ಲಿ ನಾವು ಬಂದಿದ ತಕ್ಷಣ ಈ ಥರ ಚೇರ್ಸ್ ಎಲ್ಲ ಹಾಕಿದ್ರು, ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಿದ್ವಿ. ಆ್ಯಂಡ್ ಇಲ್ಲಿ ಸ್ಕೂಲ್ ಮಕ್ಕಳು ಕೂಡ ಬಂದಿದ್ರು, ಅವ್ರನ್ನೂ ಮಾತಾಡ್ಸಿದ್ವಿ. ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಸೊ ನಾವು ಕಾರಂಜಿ ಲೇಕಿಗೆ ಬಂದಿದ್ದ ಮೇನ್ ರೀಸನ್ ಏನು ಅಂತ ಅಂದರೆ ಬೋಟಿಂಗ್ ಮಾಡಬೇಕು ಅಂತ. ಸೊ ಇಲ್ಲಿ ಬೋಟಿಂಗ್ ಇದೆ ಅಂತ ಗೊತ್ತಿತ್ತು, ಬಟ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಅದು ಬೋಟಿಂಗ್ ಹೋಗಲೇಬೇಕು ಅಂತ ಹೇಳಿ ನಾವು ಕಾರಂಜಿ ಲೇಕಿಗೆ ಪ್ಲ್ಯಾನ್ ಮಾಡಿ ಬೋಟಿಂಗ್ ಮಾಡೋದಕ್ಕೋಸ್ಕರ ಬಂದಿದ್ದು. ಸೊ ಇದೇ ಬೋಟಿಂಗ್ ಎಂಟ್ರೆನ್ಸ್. ಸೊ ಇಲ್ಲಿ ಪರ್ ಹೆಡ್ 30 ರೂಪೀಸ್ ಆಗುತ್ತೆ ಫಾರ್ 10 ಮಿನಿಟ್ಸ್. ಸೊ ಇಲ್ಲಿ 2 ಮೆಂಬರ್ಸ್ ಆದರೂ ಹೋಗ್ಬೋದು, 4 ಮೆಂಬರ್ಸ್ ಆದರೂ ಹೋಗ್ಬೋದು. ನಮಗೆ ಎಲ್ರಿಗೂ ಪೆಡ್ಲಿಂಗ್ ಮಾಡೋಕ್ಕೆ ಇಷ್ಟ ಇರೋದ್ರಿಂದ ನಾವು 2 ಮೆಂಬರ್ಸ್ ಒಂದಲ್ಲಿ ಹೋದ್ವಿ. ಸೊ ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾವೇ ಪೆಡ್ಲಿಂಗ್ ಮಾಡ್ತಿರೋದ್ರಿಂದ ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ಬೋದು. ಸೊ ಅಲ್ಲೊಂದು ಮಾರ್ಕ್ ಹಾಕಿರ್ತಾರೆ, ಆ ಮಾರ್ಕ್ನ ಕ್ರಾಸ್ ಮಾಡಿ ಹೋಗೋ ಆಗಿಲ್ಲ. ಸೊ ನಮಗೆ ಲಿಮಿಟ್ ಇಷ್ಟು ಕೊಟ್ಟಿದ್ರು, ಅಷ್ಟರಲ್ಲೇ ನಾವು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಪೆಡ್ಲಿಂಗ್ ಮಾಡೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ಡಿಫ್ರೆಂಟ್ ಬರ್ಡ್ಸ್ ಕೂಡ ಇತ್ತು, ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಲೈಫ್ ಜಾಕೆಟ್ಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ದೆನ್ ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಟವರ್ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಲೇಕ್ ಇರ್ಬೋದು ಅಥವಾ ಗ್ರೀನರಿ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆ ಟವರ್ ಮೇಲಿಂದ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದನ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಗೆ ಮುಂದೆ ಹೋದ್ವಿ. ನೆಕ್ಸ್ಟು ನಮಗೆ ಬಟರ್ಫ್ಲೈ ಪಾರ್ಕ್ ಇದೆ ಅಂತ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ಬರ್ಡ್ಸ್ ಅವೇರಿ ಇತ್ತು. ಸೊ ನಾವು ಅಂದ್ಕೊಂಡಿದ್ದು ಬೋಟಿಂಗ್ ನಮಗೆ ಬೆಸ್ಟ್ ಪಾರ್ಟ್ ಆಗುತ್ತೆ ಅಂತ. ಬಟ್ ನನಗೆ ಪರ್ಸ್ನಲಿ ಬರ್ಡ್ಸ್ ಅವೇರಿ ತುಂಬ ಸ್ಪೆಷಲ್ ಆಯಿತು. ಬಿಕಾಸ್ ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಹತ್ರದಿಂದ ಪಿಕಾಕ್ನ ನೋಡ್ತೀವಿ ಅಂತ. ಎಲ್ಲೋ ಒಂದು 2-3 ದೂರ ಇರುತ್ತೆ ಅಷ್ಟೇ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅದು ನಮ್ಮ ಹತ್ರನೇ ಇತ್ತು. ಸೊ ಹೋಗ್ತಿದ್ದಾಗೇ ಮರದ ಮೇಲೆಲ್ಲ ಒಂದು 2-3 ಇತ್ತು. ಹಾಗೆಯೇ ನಾವು ನಡ್ಕೊಂಡು ಹೋಗೋ ಪಾತಲ್ಲಿ ಏನು ಕೊಟ್ಟಿದ್ರು ಅಲ್ಲಿ ಎಲ್ಲ ಬರ್ತಿತ್ತು. ಸೊ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ಅದು ಸೌಂಡ್ ಮಾಡೋದು ಕೂಡ ನಮಗೆ ತುಂಬಾ ಖುಷಿ ಆಗ್ತಿತ್ತು. ನಾವು ಅದಕ್ಕೆ ಮಾತಾಡಿಸಿದಾಗ ಅದು ನಮ್ಮ ಜೊತೆನೇ ಇಂಟ್ರ್ಯಾಕ್ಟ್ ಆಗೋ ಥರ ಅದು ಸೌಂಡ್ ಮಾಡ್ತಿತ್ತು. ಆ್ಯಂಡ್ ಆ ಕ್ಲಿಪ್ನೂ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ನಮ್ಮ ಜೊತೆ ಮಾತಾಡೋ ಥರನೇ ಅನ್ನಿಸ್ತು. ನಾವು ಕರೆಕ್ಟಾಗಿ ಕ್ವಶನ್ ಕೇಳೋ ಟೈಮ್ಗೆ ಅದು ಕೂಡ ನಮ್ಮ ಜೊತೆ ರಿಯಾಕ್ಟ್ ಮಾಡ್ತು ಅಂತ ಅನ್ನಿಸ್ತು. ಕಾರಂಜಿ ಕೆರೆಯಲ್ಲಿ ಇದೆಯಾ? ಏನ್ ಅನಿಸ್ತಿದೆ ಎಕ್ಸ್ಪೀರಿಯನ್ಸ್ ಹೇಳ್ಬಿಟ್ಟು ಹೋಗ್ಬೇಕು. ಇಷ್ಟೆಲ್ಲ ನಂಗೆ ಫ್ರೀಯಾಗಿ ಬಿಡ್ಬೇಕು. ಎಂತದು ಬರಲ್ಲ ನನ್ನ ಹತ್ರ. ನಂಗೊಂದು ನವಿಲ್ ಗಾರಿ ಕೊಡು, ಮನೆಗೆ ತಗೊಂಡು ಹೋಗ್ತೀನಿ. ಹೊಟ್ಟೆ ಪುಸ್ಕಿ ಎಲ್ಲ ಎತ್ಕೊ ಹೋದ್ರು. ನಾನು ಬಿಡಿಸಿದ್ದೆ ನಿಮಗೆ ಅಂತ ಎಲ್ಲ ಎತ್ಕೋದ್ರು ಅವಾಗಲೇ. ಯಾಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ಆಯನ್ನು ಹಾಯ್ ಹಾಯ್, ಈ ಕಡೆ ತಿರ್ಗು. ಅದು ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ಥರನೇ ಇತ್ತು. ಆ್ಯಂಡ್ ಅದನ್ನು ನಾವು ಮಿಮಿಕ್ ಕೂಡ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಅಷ್ಟು ಹತ್ರದಿಂದ ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ.
ಸೊ ಇಲ್ಲೂ ಕೂಡ ನೋಡಿ ಎಷ್ಟು ಹತ್ರ ಇದೆ. ನಾವು ಅದನ್ನು ಹತ್ರದಿಂದ ನೋಡಿದ್ರಿಂದ ಅದ್ರ ಬಾಡಿಯಲ್ಲಿರೋ ಡಿಫ್ರೆಂಟ್ ಶೇಡ್ಸ್ ಆಫ್ ಕಲರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಹತ್ರದಿಂದ ನೋಡೋಕೆ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಂದು 2-3 ಡಕ್ ಕೂಡ ಇತ್ತು. ಈ ಥರ ಮರದ ಮೇಲೆಲ್ಲ ಎಷ್ಟೊಂದು ನವಿಲು ಕೂತಿದೆ. ನಾವೆಲ್ಲೋ ಸೌಂಡ್ ಮಾಡ್ತಿದೆ ಅಂತ ನೋಡಿದ್ರೆ ಅದು ಮರದ ಮೇಲೆ ನಮ್ಮ ಮೇಲೇ ಇಟ್ಕೊಂಡು ಸೌಂಡ್ ಮಾಡ್ತಿದೆ. ಸೊ ಆ ಸೌಂಡ್ನ ಕೇಳೋಕ್ಕೆ ತುಂಬಾ ಚೆನ್ನಾಗಿತ್ತು. ದೆನ್ ಹಾಗೆ ಬಟರ್ಫ್ಲೈ ಪಾರ್ಕ್ ಇದೆ ಅಂತ ಹೇಳಿ ಹೋದ್ವಿ. ಇಲ್ಲೇನು ತೋರಿಸ್ತಿದ್ದೀವಿ, ಇಲ್ಲಿ ಮೊಸಳೆಗಳಿದೆಯಂತೆ. ಸೊ ಅದಕ್ಕೆ ನಮ್ಗೆ ಅಲ್ಲಿ ಅಷ್ಟೊತ್ತು ಇರೋದಕ್ಕೆ ಅಲೋ ಮಾಡಲಿಲ್ಲ. ಅಲ್ಲಿನ ಇನ್ಚಾರ್ಜ್ ಅವರು ನಮ್ಗೆ ಅಲ್ಲಿ ಇರೋದಕ್ಕೆ ಬಿಡಲಿಲ್ಲ. ಸ್ವಲ್ಪ ಹೊತ್ತು ನೋಡ್ಕೊಂಡು ಹಾಗೆ ಬಂದುಬಿಟ್ವಿ. ಬಟರ್ಫ್ಲೈಸ್ ಎಲ್ಲ ಏನೂ ಇರಲಿಲ್ಲ. ಆ್ಯಂಡ್ ಬರ್ತಾ ಹಾಗೆ ಇದೊಂದು ಪಾರ್ಕ್ ಇತ್ತು. ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ನಾವೆಲ್ಲರೂ ಕಾರಂಜಿ ಲೇಕಿಂದ ಮನೆಗೆ ಹೊರಟ್ವಿ. ಸೊ ಲೇಕ್ನೆಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಸೊ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅದೊಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡಿದ್ದು ಬೋಟಿಂಗ್ ಬೆಸ್ಟ್ ಸ್ಪಾಟ್ ಆಗ್ಬೋದು ಅಂತ, ಬಟ್ ನನಗೆ ಪಿಕಾಕ್ಸ್ನ ನೋಡಿದ್ದು ಬೆಸ್ಟ್ ಸ್ಪಾಟ್ ಅಂತ ಅನ್ನಿಸ್ತು. ಬೋಟಿಂಗ್ ಇಸ್ ಆಲ್ಸೋ ಫೈನ್. ಸೊ ಅದು ಕೂಡ ತುಂಬಾ ಖುಷಿಯಾಯಿತು. ಆ್ಯಂಡ್ ಇವತ್ತಿನ ಡೇನ ಫುಲ್ಲು ಎಂಜಾಯ್ ಮಾಡಿದ್ವಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.